ಅಮರನಾಥ, ಸೋಮನಾಥ, ವಿಶ್ವನಾಥ, ಮಂಜುನಾಥ, ಚಂದ್ರಶೇಖರ, ಸೋಮಶೇಖರ, ಗಂಗಾಧರೇಶ್ವರ, ವೈದ್ಯನಾಥೇಶ್ವರ ಹೀಗೆ ನೂರಾರು ಹೆಸರುಗಳಿಂದ ಕರೆಯಲ್ಪಡುವ ಜಗತ್ತಿನೊಡೆಯ ಶಿವನು ಕೊರಟಗೆರೆ ತಾಲೂಕು ಕೋಳಲ ಹೋಬಳಿ ಗೆದ್ಮೇನಹಳ್ಳಿಯಲ್ಲಿರುವ ಶ್ರೀ ಶುಕ ಕ್ಷೇತ್ರದಲ್ಲಿ ಶ್ರೀ ನಂಜುಂಡೇಶ್ವರ ಸ್ವಾಮಿಯಾಗಿ ಶ್ರೀ ಪುಟ್ಟರುದ್ರಾರಾಧ್ಯರವರು 1922-23ರಲ್ಲಿ ಸ್ಥಾಪಿಸಿದ್ದಾರೆ. ಇವರ ಮಕ್ಕಳು ಮೊಮ್ಮಕ್ಕಳುಗಳು ಶ್ರೀ ಹೊಳೆ ನಂಜುಂಡೇಶ್ವರ ಸ್ವಾಮಿಯ ಸೇವೆಯನ್ನು ಇಂದಿಗೂ ನಡೆಸಿಕೊಂಡು ಬರುತ್ತಿದ್ದಾರೆ. ಹಳೆಯ ದೇವಾಲಯವನ್ನು ಇತ್ತೀಚಿನ ಕೆಲ ವರ್ಷಗಳಲ್ಲಿ ಜೀರ್ಣೋದ್ಧಾರ ಮಾಡಿದ್ದಾರೆ. ಇಲ್ಲಿ ಬರುವ ಭಕ್ತರು ನಾನಾ ರೀತಿಯ ಕಾಯಿಲೆಗಳನ್ನು ಹೊತ್ತು ಬಂದು ಶ್ರೀ ಹೊಳೆ ನಂಜುಂಡೇಶ್ವರ ಸ್ವಾಮಿಗೆ ವಾಸಿ ಮಾಡೆಂದು ಹರಕೆಯನ್ನು ಮಾಡಿಕೊಳ್ಳುತ್ತಾರೆ. ನಂಜುಂಡೇಶ್ವರ ಸ್ವಾಮಿಯ ಕೃಪೆಯಿಂದ ಕಾಯಿಲೆಯು ವಾಸಿಯಾದಾಗ ವಿಶೇಷ ಪೂಜೆ ಮತ್ತು ಪ್ರಸಾದವನ್ನು ಮಾಡಿಸುವುದುಂಟು. ನನ್ನ ಹೆಸರು ದಿವ್ಯಾ ಅಂತ. ನಮ್ದು ಮಾವುತೂರು. ನಾವು ಪ್ರತಿ ವರ್ಷನೂ ಹೊಳೆ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬರ್ತಾನೆ ಇರ್ತೀವಿ. ನಾವಿಲ್ಲಿ ಯಾಕೆ ಬರ್ತೀವಿ ಅಂತಂದ್ರೆ ನಮಗೇನೋ ನಂಬಿಕೆ ಇದೆ ಜಾಸ್ತಿ. ನಮ್ಗೆ ಏನೇ ತೊಂದರೆ ಇದ್ರು, ಕಷ್ಟ ಇದ್ರು, ಏನೇ ಪ್ರಾಬ್ಲಮ್ಸ್ ಇದ್ರು ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋದ್ಮೇಲೆ ನಮ್ಗೆ ಅದೆಲ್ಲ ಏನೇ ಕಷ್ಟ ಇದ್ದು ನಿವಾರಿಸ್ಕೊಂಡು ಹೋಗೈತೆ ದೇವ್ರು. ಅದರಿಂದ ಪ್ರತಿ ವರ್ಷನೂ ಬಂದು ಅಡಿಗೆ ಮಾಡಿಸೋದು ಅಥವಾ ಏನಾದ್ರು ಕಾಣಿಕೆ ಬೆಳ್ಳಿ ರೂಪದಲ್ಲಿ ಕಾಣಿಕೆ ಕೊಟ್ಬಿಟ್ಟು ಆ ದೇವ್ರಿಗೆ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಹರಹ ಓಂ ಗುರುಭ್ಯೋ ನಮಃ. ಶ್ರೀ ಹೊಳೆನಂಜುಂಡೇಶ್ವರ ಪಾದಾರವಿಂದರಲ್ಲಿ ನಮಿಸುತ್ತಾ ನಾವು ಶ್ರೀ ಹೊಳೆನಂಜುಂಡೇಶ್ವರ ಸ್ವಾಮಿ ಪ್ರಧಾನ ಅರ್ಚಕರಾಗಿದ್ದೇವೆ. ನಮ್ಮ ಹೆಸರು ಶ್ರೀಯುತ ಶಿವಕುಮಾರ್ ಅಂತ. ಇಲ್ಲಿ 1922-23ನೇ ಇಸ್ವಿಲಿ ಪ್ರತಿಷ್ಠಾಪನೆ ಆಗಿರುವಂಥ ಶ್ರೀ ಹೊಳೆನಂಜುಂಡೇಶ್ವರ ಸ್ವಾಮಿ ಸನ್ನಿಧಿ. ಇದರ ಮೂಲ ಕರ್ತೃ ಶ್ರೀ ಪುಟ್ಟರುದ್ರಾರಾಧ್ಯರು ಅಂತೇಳಿ. ಅವರು ಹಿಂದೆ ತನ್ನ ಸಂಸಾರದಲ್ಲಿ ಇಬ್ಬರು ಮಕ್ಕಳಿರ್ತಾರೆ. ಅವರಿಬ್ಬರು ಅಂಗವಿಕಲರಾಗಿರ್ತಾರೆ. ಅವರ ಹೆಂಡತಿ ಗರ್ಭಾವತಿ ತೀರೋದಾಗ ಸುಮಾರು 150 ವರ್ಷದ ವಿಷಯ. ಆ ಸಂದರ್ಭದಲ್ಲಿ ಆ ಹೆಂಡತಿ ಧರ್ಮಪತ್ನಿಯನ್ನು ಕಾಡಲ್ಲಿ ಕುಂಡ್ರಿಸಿ ಹೋಗ್ಬೇಕು ಅಂತ ಸಂದರ್ಭ ಬರುತ್ತೆ. ಆ ಸಂದರ್ಭ ಬಂದಾಗ ಆ ಹೆಂಡತಿ ಧರ್ಮಪತ್ನಿನ ಕಾಡಲ್ಲಿ ಕುಂಡ್ರಿಸಿಬಿಟ್ಟು ಊರಿಗೆ ಬಂದು ಮಕ್ಕಳು ನೋಡ್ತಾರೆ, ಅಂಗವಿಕಲರಿರ್ತಾರೆ, ಬಡತನ, ಭಿಕ್ಷೆ ಬೇಡಿ ಜೀವನ ಮಾಡೋಂಥ ಸನ್ನಿವೇಶ. ಆ ಸಂದರ್ಭದಲ್ಲಿ ಅವ್ರಿಗೆ ನಾನು ಇರೋದು ಬೇಡ, ಕಾಶಿ ಯಾತ್ರೆ ಹೋಗ್ಬೇಕು ಅನ್ನೋ ಒಂದು ಮನಸ್ಸು ಆಗಿ ಕಾಶಿ ಯಾತ್ರೆ ಹೊರಟೋದಾಗ ಸುಮಾರು ತಿಂಗಳಗಟ್ಟಲೆ ವರ್ಷಗಟ್ಟಲೆ ಕಾಶಿ ಯಾತ್ರೆ ಮಾಡ್ಬೇಕಾದ್ರೆ ಅವ್ರಿಗೆ ಕಾಡಲ್ಲಿ ಹೋಗ್ಬೇಕಾದ್ರೆ ಒಬ್ರು ಗುರುಗಳು ದರ್ಶನ ಆಗಿ ಆ ಗುರುಗಳು ಒಂದು ಮಾತು ಹೇಳ್ತಾರಂತೆ, ಯಾರಪ್ಪ ಮರಿ ಇಲ್ಲಿಗೆ ಯಾಕೆ ಬಂದಿದೆಯೋ ಅಂತ ಕೇಳಿದಾಗ ಇವ್ರ ಕಷ್ಟ ಅವ್ರಿಗೆಲ್ಲ ಹೇಳ್ಕೊಂಡ್ರಂತೆ. ಆವಾಗ ಅವರು, ಇಲ್ಲಪ್ಪ ನಿನ್ನಲ್ಲಿ ದೈವ ಇದ್ದಾನೆ, ನಿನ್ನಲ್ಲಿ ಶಕ್ತಿ ಇದೆ, ನೀನಿರೋ ಕಡೆನೇ ಕಾಶಿ ಆಗುತ್ತೆ, ನಾನು ಕಾಶಿಯಿಂದ ಬರ್ತಾ ಇದ್ದೀನಿ, ನಾನು ನಿನಗೊಂದು ಸಾಲಿಗ್ರಾಮ ಕೊಡ್ತೀನಿ, ಅದನ್ನು ತಗೊಂಡೋಗ್ಬಿಟ್ಟು ಈ ಇದೆಯಲ್ಲ ಗರುಡಾಚಲ ನದಿ ಅಂತ ನಮ್ಮ ದೇವಸ್ಥಾನ ಪಕ್ಕ ಹೊಳೆ ಹರಿಯುತ್ತೆ, ಅದು ಗರುಡಾಚಲ ನದಿ ಅಂತ. ಅದ್ರ ಪಕ್ಕ ನೀನು ಲಿಂಗ ಪ್ರತಿಷ್ಠಾಪನೆ ಮಾಡಿ ಹೊಳೆನಂಜುಂಡೇಶ್ವರ ಅಂತ ಹೆಸರಿಡು, ನೀನು ನುಡಿದಂತೆ ನಡೆಯುತ್ತೆ, ಭಸ್ಮನೆ ದಿವ್ಯೌಷಧಿ ಆಗುತ್ತೆ. ಇಲ್ಲಿ ಬರ ಭಕ್ತಾದಿಗಳಿಗೆ ಕಿವಿ ಸೋರೋದಿರ್ಬೋದು, ಕಿವಿ ನೋವು, ಗಂಟುಗಳು, ಶರೀರದ ಸಮಸ್ಯೆ ಏನೇ ಇದ್ರು ಅವ್ರ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಅದೇ ನಂತರ ಆ ಬಲಭಾಗದಲ್ಲಿರೋ ನದಿಯಲ್ಲಿ, ಎಡಭಾಗದಲ್ಲಿರುವಂಥ ನದಿಯಲ್ಲಿ ನಿನಗೆ ಕೆಲವು ಕುರುಹುಗಳು ಸಿಗುತ್ತೆ. ಅದನ್ನೆಲ್ಲ ನೀನು ಮನದಟ್ಟಾದ ಮೇಲೆ ಲಿಂಗ ಪ್ರತಿಷ್ಠಾಪನೆ ಮಾಡಬೇಕು. ನಾನು ಕೊಟ್ಟಿರೋಂಥ ಸಾಲಿಗ್ರಾಮ ಯಾವುದೇ ಕಾರಣಕ್ಕೂ ಜನಗಳಿಗೆ ಗೊತ್ತಾಗಬಾರ್ದು, ಗೋಪ್ಯವಾಗಿಡಬೇಕು ಅಂತೇಳಿ ವಾಗ್ದಾನ ತಗೊಂಡು ವಾಪಸ್ ಇಲ್ಲಿ ಬಂದಾಗ ಅವರು ಸುಮಾರು 6 ತಿಂಗಳು ಈ ಹೊಳೆಲಿ ಅದೆಲ್ಲ ಹುಡುಕಿದ ಮೇಲೆ ಅವ್ರಿಗೆ ಗೋಚರ ಆಗ್ತಾವಾಗಲ್ಲ. ಗೋಚರ ಆದಮೇಲೆ ಇಲ್ಲಿ ಲಿಂಗ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅವ್ರಿಗೆ ಪ್ರೇರಣೆ ಆಗುತ್ತೆ. ಅದರಂತೆ ಈ ಜಮೀನು ಒಬ್ಬ ರೈತರದಿರುತ್ತೆ, ವೀರಭದ್ರಯ್ಯ ಅಂತೇಳಿ ಒಬ್ಬ ರೈತರು. ಆ ರೈತರನ್ನ ಕೇಳಿದಾಗ ಸುಮಾರು ಇದು 130 ವರ್ಷದ ಮಾತು. ರೈತರನ್ನ ಕೇಳಿದಾಗ ಅವರು, ಇಲ್ಲ ಏನಾರೇ ನಿಮ್ಗೆ ಇಲ್ಲಿ ಮಾಡಿದ್ರೆ ಕಾಡಲ್ಲಿ ಯಾರು ಬಂದು ನೋಡ್ತಾರೆ, ಇಲ್ಲಿ ದೇವಸ್ಥಾನ ಆಗುತ್ತಾ, ಮಾಡೋಕೆ ನಿಮಗೆಲ್ಲ ಬುದ್ಧಿ ಇಲ್ಲ ಅಂತಂದಾಗ, ಆಯ್ತಪ್ಪ ಭಗವಂತ ಇಟ್ಟಂಗಾಗಲಿ, ಅವ್ನ ಪ್ರೇರಣೆ ಹೆಂಗೈತೆ ಹಂಗಾಗಲಿ ಅಂತ ವಾಪಸ್ ಹೋದಾಗ 1 ವಾರಕ್ಕೆ ಮತ್ತೆ ಅದೇ ರೈತ ಹೋಗಿ ಹುಡಿಕೊಂಡು ಹೋಗಿ, ಸ್ವಾಮಿ ನನಗೆ ಕನಸಲ್ಲಿ ಬಂದು ನಿಮ್ಗೆ ಹೇಳ್ದಂಗಾಯ್ತು, ಬನ್ನಿ ನಾನು ಈ ಜಾಗ ನಿಮಗೆ ಕೊಡ್ತೀನಿ, ದೇವಸ್ಥಾನ ಕಟ್ಟನ್ನು ಬನ್ನಿ ಅಂತ ಕರ್ಕೊಂಬಂದು ಅವರೇನೆ ಒಂದು ಹಸಿರು ಚಪ್ರ ಹಾಕಿ 1922-23ನೇ ಇಸ್ವಿಯಲ್ಲಿ ಒಂದು ಲಿಂಗ ಪ್ರತಿಷ್ಠಾಪನೆ ಮಾಡಿ ಹೊಳೆನಂಜುಂಡೇಶ್ವರ ಅಂತ ಹೆಸರಿಡ್ತಾರೆ. ಅದಾದ ನಂತರ ಪಾರ್ವತಮ್ಮನವರು ಗಣಪತಿ ಪ್ರತಿಷ್ಠಾಪನೆ ಆಗುತ್ತೆ. ಇಲ್ಲಿ ಅವ್ರು ಏನು ಹೇಳ್ತಾರೋ ಅದಂತೆ ನಡೆಯುತ್ತೆ.
ಭಸ್ಮದೇ ಔಷಧಿ ಆಗುತ್ತೆ, ಶರೀರದ ಅಂಗಾಂಗಗಳ ಸಮಸ್ಯೆ ನಿವಾರಣೆ ಆಗುತ್ತೆ. ಅದರಂತೆ ಪ್ರತಿ ವರ್ಷ ಕಾರ್ತಿಕ್ ಸೋಮವಾರಗಳು 4 ವಾರ ಬಂದರೆ 5 ವಾರ ಬಂದ್ರೂ ಜಾತ್ರೆ ಥರ ಭಕ್ತಾದಿಗಳು ಸೇರ್ತಾರೆ. ಆದರೆ ಉತ್ಸವ ಇರೋದಿಲ್ಲ, ಬರೀ ಪೂಜೆ ಇರುತ್ತೆ. ಬೆಳಗ್ಗೆ ನಾವು 6 ಗಂಟೆಯಿಂದ ರಾತ್ರಿ 7 ಗಂಟೆ ತನಕ ಪೂಜೆಗಳನ್ನ ನೆರವೇರಿಸ್ತಾ ಇರ್ತೀವಿ. ಭಕ್ತಾದಿಗಳಿಗೆ ಬಂದವರಿಗೆ ಪ್ರಸಾದ ವಿನಿಯೋಗ, ನೀರಿನ ವ್ಯವಸ್ಥೆ ಎಲ್ಲ ಇರುತ್ತೆ. ಅದರಂತೆ ಪ್ರತಿ ಶಿವರಾತ್ರಿ ಹಬ್ಬದ ದಿನ ತುಂಬ ಭಕ್ತಾದಿಗಳು ಸೇರ್ತಾರೆ. ಅದು ಅವತ್ತು ಹಂಗೇನೆ ಬೆಳಗ್ಗೆನೆ ರುದ್ರಾಭಿಷೇಕ, ಪೂಜಾ ಕೈಂಕರ್ಯಗಳೆಲ್ಲ ಮುಗಿದ ಮೇಲೆ ಭಕ್ತರಿಗೆ ದರ್ಶನ ಕೊಡ್ತೀವಿ. ದರ್ಶನ ಸ್ಟಾರ್ಟ್ ಆದಾಗಿಂದ ಸಂಜೆ ರಾತ್ರಿ 7-8 ಗಂಟೆವರೆಗೂ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ಬಂದು ಸ್ವಾಮಿಯ ದರ್ಶನ ಪಡೆದು ಪ್ರಸಾದ ವಿನಿಯೋಗ ಎಲ್ಲ ಮುಗಿಸ್ಕೊಂಡು ಅವರು ತಮ್ಮ ಊರಿಗೆ ಹೋಗ್ತಾರೆ. ಸುಮಾರು ಇವಾಗ 102ನೇ ವರ್ಷ ನಡೀತಾ ಇದೆ. ಹಿಂದೆ ನಮ್ಮ ಮುತ್ತಾತರಾದಂಥ ಪುಟ್ಟರುದ್ರರಾದರು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಅವ್ರ ಮಗ ಅವರಾದಂಥ ವಿಶ್ವಕಂಠ ದೇವರು ಇಲ್ಲಿ ಪಟ್ಟದ ಸ್ವಾಮೀಜಿಯಾಗಿ ಮಠ ಕಟ್ಟಿ ಮಠದ ಮನೆ ಮಾಡಿ ಅವರು ನಡೆಸ್ಕೊಂಬರ್ತಿದ್ರು. ನಾವು ಅವರಾದ ಮೊಮ್ಮಕ್ಕಳು, ನಮ್ಮ ತಂದೆಯವ್ರ ಪಂಚಾಕ್ಷರ ಅಂತೇಳಿ ಅವ್ರು ನಡೆಸಿದ್ರು. ಅವರಾದ್ಮೇಲೆ ನಾವು ವಹಿಸ್ಕೊಂಡ್ವಿ. ನಾವು ವಹಿಸ್ಕೊಂಡ್ಮೇಲೆ ಅಭಿವೃದ್ಧಿ ಮಾಡೋದಕ್ಕೆ ನಾವು ಮುಂದೆ ಬಂದ್ವಿ. ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಅಂತೇಳಿ ಒಂದು ಟ್ರಸ್ಟನ್ನು ಮಾಡ್ಕೊಂಡಿದ್ದೀವಿ. ಸುತ್ತಮುತ್ತ ಹಳ್ಳಿ ಜನಗಳೇ ಟ್ರಸ್ಟಲ್ಲಿದ್ದಾರೆ. ಅವರು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಭಕ್ತಾದಿಗಳು ಕೊಟ್ಟಂತಹ ಹಣವನ್ನು ದುರುಪಯೋಗ ಮಾಡದೆ ದೇವಸ್ಥಾನಕ್ಕೆ ಅಂತ ವಿನಿಯೋಗ ಮಾಡಿ, ದೇವಸ್ಥಾನದ ಸುತ್ತಮುತ್ತ ದೇವಸ್ಥಾನ ಮಂಡೆ ತೆಗೆಯುವಂಥ ಕೋಣೆ, ಸ್ನಾನಗೃಹಗಳು, ಅಡುಗೆ ಮಂಟಪಗಳನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಈಗ 2 ವರ್ಷದಲ್ಲಿ ಮತ್ತೆ ದೇವಸ್ಥಾನ ಸುತ್ತ ಕಾಂಪೌಂಡನ್ನು ನಿರ್ಮಿಸಿದ್ದೇವೆ. ಈಗ ಮುಂದೆ ನಾವೊಂದು ದಾಸೋಹ ಮಾಡಬೇಕು ಅನ್ನೋ ಒಂದು ಮನಸ್ಸಿಚ್ಛೆಯಾಗಿದೆ. ಅದನ್ನು ಮಾಡೋದಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದೀವಿ. ಇಲ್ಲ ಬರೋ ಭಕ್ತಾದಿಗಳಿಗೆ ಎಲ್ಲ ಕಡೆಯಿಂದ ಅನುಕೂಲ ಇದೆ. ನಮ್ಮ ಕಡೆಯಿಂದ ಯಾವ ತೊಂದರೆ ಇಲ್ದಂಗೆ ಭಕ್ತಾದಿಗಳಿಗೆ ಎಲ್ಲ ಸಹಕಾರ ನೀಡ್ತಾ ಇದ್ದೀವಿ.